ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ರಾಮನು ವೇದಶ್ರುತಿ ಗೋಮತಿ ನದಿಗಳನ್ನು ದಾಟಿದುದು ಹಾಗೂ ಸುಮಂತ್ರನೊಡನೆ ನಡೆಸಿದ ಸಂಭಾಷಣವು ಎಂಬ 49ನೆಯ ಅಧ್ಯಾಯಕ್ಕೆ ಸ್ವಾಗತ. ಇತ್ತ ಅಯೋಧ್ಯೆಯ ನಿವಾಸಿಗಳು ದಶರಥನ ರಾಣಿವಾಸದವರು ಅತ್ಯಂತ ದುಃಖದಲ್ಲಿ ಮುಳುಗಿರುವಾಗ ಶ್ರೀರಾಮಚಂದ್ರನು ಪ್ರಜೆಗಳನ್ನು ವಂಚಿಸಿ ಅವರಿಗೆ ಕಷ್ಟವನ್ನು ಉಂಟು ಮಾಡಬಾರದು ಎಂಬ ಆಶಯದಿಂದ ಅವರು ಅಯೋಧ್ಯೆಗೆ ಹಿಂದಿರುಗುವಂತೆ ಬಲವಂತದಿಂದ ಹಿಂದಿರುಗುವಂತೆ ಮಾಡಿ ತಾನು ತಪೋವನದ ಕಡೆಗೆ ಸಾಗುತ್ತಿರುವನು. ಕತ್ತಲಾಗಿ ರಾಮನು ತನ್ನನ್ನು ಹಿಂಬಾಲಿಸಿ ಬಂದ ಪ್ರಜೆಗಳನ್ನು ವಂಚಿಸಿ ಹೋದ ಮೇಲೆ ಉಳಿದ ಆ ರಾತ್ರಿಯ ಸ್ವಲ್ಪ ಕಾಲದೊಳಗಾಗಿಯೇ ಬಹುದೂರದವರೆಗೆ ಹೊರಟು ಹೋದನು. ಪುರುಷ ಶ್ರೇಷ್ಠನಾದ ಆತನು ಪಿತೃವಾಕ್ಯ ಪರಿಪಾಲನ ಒಂದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಮುಂದೆ ಮುಂದೆ ಪ್ರಯಾಣ ಮಾಡುತ್ತಿರುವಾಗಲೇ ಆ ರಾತ್ರಿಯು ನಿರಾಯಾಸವಾಗಿ ಕಳೆದು ಹೋಯಿತು. ಬೆಳಗಾದ ಕೂಡಲೇ ಸಂಧ್ಯೋಪಾಸನೆಗಳನ್ನು ಮಾಡಿ ಕೋಸಲ ದೇಶದ ಎಲ್ಲೆಕಟ್ಟನ್ನು ಸೇರಿದನು. ಅಲ್ಲಲ್ಲಿ ಬೀಜಗಳನ್ನು ಬಿತ್ತುವುದಕ್ಕೆ ಅನುಕೂಲಿಸುವಂತೆ ಸಿದ್ಧಪಡಿಸಿರುವ ಹೊಲಗದ್ದೆಗಳುಳ್ಳ ಗ್ರಾಮಗಳನ್ನು, ಪುಷ್ಪಿತಗಳಾದ ತೋಟಗಳನ್ನು ನೋಡಿ ಆನಂದಿಸುತ್ತಾ ತನ್ನ ರಥದ ಕುದುರೆಗಳು ಗತಿಚಾತುರ್ಯದಿಂದ ವೇಗವಾಗಿ ಹೋಗುತ್ತಿದ್ದರು. ತಾನು ಮೆಲ್ಲಗೆ ಹೋಗುತ್ತಿರುವಂತೆ ವಿನೋದದಿಂದಲೇ ಬಹುದೂರದವರೆಗೆ ಹೊರಟು ಹೋದರು. ಅಲ್ಲಲ್ಲಿ ದೊಡ್ಡ ದೊಡ್ಡ ಗ್ರಾಮಗಳಲ್ಲಿಯೂ ಜನರು ಗುಂಪುಗೂಡಿ ಒಬ್ಬರಿಗೊಬ್ಬರು ಛೀ, ದಶರಥನ ಜನ್ಮವೇತಕ್ಕೆ, ಹಾ, ಕೈಕೇಯಿಯು ಎಷ್ಟು ಕ್ರೂರಳು, ಪಾಪ ಸ್ವಭಾವವುಳ್ಳವಳಾಗಿ ಯಾವಾಗಲೂ ಪಾಪ ಕಾರ್ಯವನ್ನೇ ನಡೆಸುತ್ತಾ ಮರ್ಯಾದೆಯನ್ನು ಮೀರಿ ಹೋಗುತ್ತಿರುವ ಆಕೆಯ ಕ್ರೂರ ಕಾರ್ಯವನ್ನು ಹೇಳತಕ್ಕುತ್ತೇನು. ರಾಮನಾದರೂ ಪರಮ ಧಾರ್ಮಿಕನು. ಲೋಕದಲ್ಲಿ ಆತನಿಗೆ ತಿಳಿಯದೇ ಇರುವುದು ಯಾವುದೊಂದು ಇಲ್ಲವು. ಸಮಸ್ತ ಪ್ರಾಣಿಗಳಲ್ಲಿಯೂ ದಯೆಯುಳ್ಳವನು. ಮಹರ್ಷಿಗಳಂತೆ ಇಂದ್ರಿಯಗಳೆಲ್ಲವನ್ನೂ ಜಯಿಸಿದವನು. ಇಂತಹ ಪುತ್ರರತ್ನವನ್ನು ಮೂರಿನಿಂದ ಹೊರಡಿಸಿ ವನವಾಸದಲ್ಲಿ ಇರಿಸಬೇಕೆಂದವಳಲ್ಲವೇ? ಅಯ್ಯೋ, ಹುಟ್ಟಿದುದು ಮೊದಲು ಸುಖದಲ್ಲಿಯೇ ಬೆಳೆದು ಮಹಾಭಾಗ್ಯಶಾಲಿ ಎನಿಸಿಕೊಂಡಿರುವ ಜನಕರಾಜನ ಮಗಳಾದ ಆ ಸೀತೆಯು ಕಾಡಿನಲ್ಲಿ ಹೇಗೆ ತಾನೇ ಕಷ್ಟವನ್ನು ಅನುಭವಿಸಬಲ್ಲಳು? ಈಗ ಆಹಾ, ದಶರಥನಿಗೆ ತನ್ನ ಮಗನೆಂಬ ವಾತ್ಸಲ್ಯವಾದರೂ ಇರಬೇಡವೇ? ತನ್ನ ದೇಶದ ಪ್ರಜೆಗಳಿಗೆಲ್ಲ ಪರಮ ಪ್ರಿಯನಾಗಿ ದೋಷರಹಿತನಾದ ಆ ದಶರಥ ಮಹಾರಾಯನು ತನ್ನ ಮುದ್ದು ಮಗನನ್ನೇ ತೊರೆದು ಬಿಟ್ಟನಲ್ಲ. ಇದಕ್ಕಿಂತಲೂ ಲೋಕದಲ್ಲಿ ಆಶ್ಚರ್ಯವೇನಿರುವುದು ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಅವುಗಳನ್ನು ಕೇಳುತ್ತಾ ರಾಮನು ಕೋಸಲ ದೇಶವನ್ನು ದಾಟಿದನು. ಆಮೇಲೆ ಮುಂದೆ ಕಾಣುತ್ತಿದ್ದ ವೇದಶ್ರುತಿ ಎಂಬ ಮಂಗಳಕರವಾದ ನದಿಯನ್ನು ದಾಟಿ ಅಗಸ್ತ್ಯ ದಿಕ್ಕಿಗೆ ಅಭಿಮುಖವಾಗಿ, ಅಂದರೆ ದಕ್ಷಿಣ ದಿಕ್ಕಿಗೆ ಅಭಿಮುಖವಾಗಿ ಹೋಗುತ್ತಿದ್ದನು. ಹೀಗೆಯೇ ಬಹಳ ಹೊತ್ತಿನವರೆಗೆ ಪ್ರಯಾಣ ಮಾಡಿದ ಮೇಲೆ ಗೋಮತಿ ಎಂಬ ನದಿಯನ್ನು ಕಂಡನು. ಅನೇಕ ಗೋ ಸಮೂಹದಿಂದ ಕೂಡಿದ ತೀರ ಪ್ರದೇಶವುಳ್ಳದ್ದಾಗಿ ಸಮುದ್ರಗಾಮಿನಿಯಾಗಿ ಹೋಗುತ್ತಿರುವ ಆ ಗೋಮತಿ ನದಿಯನ್ನು ದಾಟಿ ಇನ್ನು ಮುಂದೆ ಹೋಗುತ್ತಿರಲು ಸ್ಯಂದಿಕೆ ಎಂಬ ಮತ್ತೊಂದು ನದಿಯು ಕಾಣಿಸಿತು. ನವಿಲುಗಳ ಕೇಕಾ ಧ್ವನಿಯಿಂದಲೂ ಹಂಸಗಳ ಕೂಗಿನಿಂದಲೂ ಅತಿ ಮನೋಹರವಾಗಿ ಆ ನದಿಯನ್ನು ದಾಟಿ ಹೋದನು. ಅಲ್ಲಿ ನಿಂತು ಸುತ್ತಲೂ ಕಾಣುತ್ತಿದ್ದ ಕೋಸಲ ದೇಶದ ಅಂದವನ್ನು ನೋಡಿ ಪೂರ್ವದಲ್ಲಿ ಮನುವಿನಿಂದ ಇಕ್ಷ್ವಾಕುವಿಗೆ ಕೊಡಲ್ಪಟ್ಟು ಧನಧಾನ್ಯ ಸಮೃದ್ಧವಾಗಿ ಅನೇಕ ರಾಷ್ಟ್ರಗಳಿಂದ ಕೂಡಿದ ಆ ಭೂಪ್ರದೇಶದ ಅಂದವನ್ನು ಸೀತೆಗೂ ತೋರಿಸುತ್ತಿದ್ದನು. ಆಮೇಲೆ ಸಾರಥಿಯನ್ನು ಕುರಿತು ಹಂಸದಂತೆ ಇಂಪಾದ ಸ್ವರವುಳ್ಳವನಾಗಿ ಒಂದಾನೊಂದು ಮಾತನ್ನು ಹೇಳುವನು. ಎಲೆ ಸೂತನೆ, ನಾನು ಇಲ್ಲಿಗೆ ಪುನಃ ಯಾವಾಗ ಹಿಂತಿರುಗಿ ಬಂದು ಈ ಸರೆಯೂ ನದಿಯ ತೀರದಲ್ಲಿರುವ ಪುಷ್ಪಿತವಾದ ತೋಟಗಳನ್ನು, ಕಾಡುಗಳಲ್ಲಿ ಬೇಟೆಯನ್ನು ಆಡಿಕೊಂಡು ನಮ್ಮ ತಂದೆ ತಾಯಿಗಳೊಡನೆ ಸೇರಿ ಸಂತೋಷದಿಂದ ಇರುವೆನು. ರಾಜ ಋಷಿಗಳಾದವರಿಗೆ ಲೋಕದಲ್ಲಿ ಬೇಟೆ ಎಂಬುದೂ ಕೇವಲ ವಿನೋದಾರ್ಥವಾಗಿಯೇ ಹೊರತು ಬೇರೆಯಲ್ಲ. ಸದಾಚಾರ ಸಂಪನ್ನರಾದವರು ಕೂಡ ಉಚಿತ ಕಾಲಗಳಲ್ಲಿ ಇದನ್ನು ನಡೆಸುವುದುಂಟು. ಧನುರ್ವಿದ್ಯೆಯನ್ನು ಕಲಿತವರು ಇದನ್ನು ಆಗಾಗ ಅಪೇಕ್ಷಿಸುವುದು ಉಂಟು. ಆದರೆ
ನಾನು ಈ ಬೇಟೆ ಎಂಬುದನ್ನು ಅಷ್ಟು ವಿಶೇಷವಾಗಿ ತಕ್ಕವನು ಅಲ್ಲವಾದರೂ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಕುತೂಹಲವುಂಟು. ಅನವರತವು ಇದೊಂದು ವ್ಯಸನವಾಗಿ ಇಟ್ಟುಕೊಳ್ಳದೆ ಆಗಾಗ ಈ ಬೇಟೆಯನ್ನು ಆಡುವುದರಿಂದ ಯಾವುದೊಂದು ದೋಷವೂ ಇರದು. ಆ ಕಾಲದಲ್ಲಿ ಕಾಡುಗಳು ಸಮೃದ್ಧವಾಗಿದ್ದು, ಸಮೃದ್ಧವಾದ ಕಾಡಿನಲ್ಲಿ ತಕ್ಕಂತೆ ಸಮೃದ್ಧವಾದ ವನ್ಯ ಮೃಗಗಳು ಇದ್ದವು. ಈ ವನ್ಯ ಮೃಗಗಳು ಕೆಲವೊಮ್ಮೆ ಆ ಕಾಡಿನ ಅಂಚನ್ನು ದಾಟಿ ನಗರ ಪ್ರದೇಶದಲ್ಲಿ ಪ್ರವೇಶಿಸಿ ಜನಗಳಿಗೆ, ಅದರಲ್ಲೂ ವಿಶೇಷವಾಗಿ ನಗರಗಳಿಂದ ದೂರವಾಗಿ ಗ್ರಾಮ ಪ್ರದೇಶಗಳಲ್ಲಿ ಹೊಲ ಗದ್ದೆಗಳನ್ನು ನೋಡಿಕೊಳ್ಳುತ್ತಿದ್ದವರಿಗೆ ಹಾನಿ ಉಂಟು ಮಾಡುತ್ತಿದ್ದ ಪ್ರಸಂಗವಿರುತ್ತಿತ್ತು. ಆ ಸಂದರ್ಭಗಳಲ್ಲಿ ಹೆಚ್ಚಾದ ಪ್ರಾಣಿಗಳನ್ನು ಬೇಟೆಯಾಡಿ ವನದಲ್ಲಿ ಇರುವಂತಹ ಕಾಡು ವನ್ಯ ಮೃಗಗಳ ಸಂಖ್ಯೆಯನ್ನು ನಿರ್ಬಂಧಿಸಬೇಕೆಂಬ ಆಶಯದಿಂದಾಗಿಯೇ ಆಗಿನ ಕಾಲದ ರಾಜರು ವನಗಳಲ್ಲಿ ಕಾಡುಗಳಲ್ಲಿ ಬೇಟೆಯಾಡುತ್ತಿದ್ದರು. ಆ ಬೇಟೆಯು ಅವರಿಗೆ ಯುದ್ಧಕ್ಕೆ ಬೇಕಾದ ತರಬೇತಿಯನ್ನು ಸಹ ಕೊಡುತ್ತಿತ್ತು. ಆದರೆ ಕಾಲಾಂತರದಲ್ಲಿ ಇಂದು ಕಾಡುಗಳೇ ಕಣ್ಮೆರೆಯಾಗಿರುವಾಗ, ವನಗಳೇ ಕಾಣದಿರುವಾಗ, ಇನ್ನು ವನ್ಯ ಮೃಗಗಳ ಸಂಖ್ಯೆಯು ಕ್ಷೀಣಿಸುತ್ತಿರುವಾಗ, ಅವು ಸಂಪೂರ್ಣವಾಗಿ ಕ್ಷಯಿಸಿ ಹೋಗುವ ಮುನ್ನ ನಾವು ಯಾವ ಪ್ರಾಣಿಗಳನ್ನು ಬೇಟೆಯಾಡುವುದನ್ನು ಸ್ವತಃ ಸರ್ಕಾರವೇ ನಿರ್ಬಂಧಿಸಿದೆ. ಅನೇಕ ರಾಜ ಋಷಿಗಳು ಇದೊಂದು ವಿನೋದವನ್ನಾಗಿ ಅಂಗೀಕರಿಸುವರು ಎಂದು ಆ ಕಾಲದ ವಿಷಯವನ್ನು ಶ್ರೀರಾಮನು ಹೇಳುತ್ತಿರುವನು. ಹೀಗೆ ರಾಮನು ಆ ಸಾರಥಿಯೊಡನೆ ಇಂಪಾದ ಮಾತುಗಳಿಂದ ಇನ್ನೂ ಅನೇಕ ವಿಷಯಗಳನ್ನು ಕುರಿತು ಸಲ್ಲಾಪ ಮಾಡುತ್ತಾ ಮುಂದೆ ಹೋಗುತ್ತಿದ್ದನು. ಇಲ್ಲಿಗೆ 49ನೆಯ ಸರ್ಗವು ಸಮಾಪ್ತವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.